16 ವರ್ಷ ತಪಸ್ಸು ಮಾಡಿ ಜ್ಞಾನಾರ್ಜನೆಗೊಂಡ ನಂತರ ಬುದ್ಧನ ಬಾಯಲ್ಲಿ ಬಂದ ಮೊದಲ ಮಾತು ಆಸೆ ದುಃಖಕ್ಕೆ ಮೂಲ ಕಾರಣ. ನೋಡಿ, ಸುಮ್ಮನೆ ಹೇಳಿದ್ದಲ್ಲ, ಹಾದಿ ಹಿಡಿದು ಹೋಗಾಗ ಮಕ್ಕೊಂಡಾಗ ಎದ್ದು ಬಂದು ಹೇಳಿದ ಮಾತಲ್ಲ ಇದು. 16 ವರ್ಷ ತಪಸ್ಸು ಮಾಡಿ ಜ್ಞಾನವನ್ನು ಪಡೆದು ಮೊದಲ ಮಾತು ಹೇಳಿದ ಆಸೆ ದುಃಖಕ್ಕೆ ಮೂಲ ಕಾರಣ. ಹಾಗೆ ಆಸೆ ನಮ್ಮೊಳಗೆ ಹುಟ್ಟಿಬಿಟ್ಟರೆ ಅಂಥ ಅನಾಹುತಗಳಿಗೆ ಕಾರಣೀಭೂತವಾಗಿ ಬಿಡುತ್ತೆ. ಒಮ್ಮೆ ಭಾರತ ದೇಶದ ಒಬ್ಬ ರಾಜಕಾರಣಿ ಅಮೇರಿಕಾ ದೇಶಕ್ಕೆ ಹೋಗಿದ್ದ. ಅಲ್ಲೊಬ್ಬ ಪ್ರತಿಷ್ಠಿತ ರಾಜಕಾರಣಿ ಮನೆಗೆ ಹೋಗಿದ್ದ, ಭಾರತ ದೇಶದವನು. ಅಲ್ಲಿ ಹೋದ, ಆ ರಾಜಕಾರಣಿ ಮನೆ ನೋಡಿದ. ಇವ ಸುತ್ತುವರೆದು ಎಲ್ಲ ನೋಡಿದ. ಏನಿದು, ಇಂಥ ಮನೆಯನ್ನು ನಾ ಜಗತ್ತಿನ ಅನೇಕ ದೇಶಗಳನ್ನು ಸುತ್ತಿದ್ದೇನೆ, ಆದರೆ ಇಂಥ ಮನೆಯನ್ನು ಕಂಡಿಲ್ಲವಲ್ಲ, ಹೆಂಗೆ ಕಟ್ಟಿಸಿರಿ ಇದನ್ನಂತ ಭಾರತದ ರಾಜಕಾರಣಿ ಅಮೇರಿಕಾ ದೇಶದವನ್ನ ಕೇಳ್ತಾನೆ. ಅಲ್ಲಿ ರಾಜಕಾರಣಿಯನ್ನು ಕೇಳ್ತಾನೆ. ಬಹಳ ಸುಂದರವಾದ ಮನೆ. ಅವಾಗ ಅಮೇರಿಕಾ ದೇಶದ ಆ ರಾಜಕಾರಣಿ ಹೊರಗೆ ಕರೀತಾನ. ಹೊರಗೆ ಕರೆದ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಾ ಅಂತ ತೋರಿಸ್ತಾನ ಇವಂಗ, ಯಾರಿಗೆ, ಭಾರತ ದೇಶದವಂಗ. ಅವಾಗ ಇವ ಹೇಳ್ತಾನೆ, ಕಾಣಿಸ್ತೈತ್ಲ್ಯಾ ಅಂತ ಹೇಳ್ತಾನೆ. ಕಾಣಿಸ್ತೈತಿಲ್ಲ. ಅದಕ್ಕೆ ಶಾಂಕ್ಷನ್ ಮಾಡಿದ ಹಣದಾಗ ಉಳಿದದ್ದು ರೊಕ್ಕದಾಗ ಕಟ್ಟಿದ ಮನೆ ಇದು ಅಂತ ಅವ ಹೇಳ್ತಾನೆ. ಯಾರು? ಅಮೇರಿಕಾ ದೇಶದ ರಾಜಕಾರಣಿ. ಆ ಬ್ರಿಡ್ಜ್ ಕಟ್ಟಿದೀವಿ, ಶಾಂಕ್ಷನ್ ಆಗಿತ್ತು, ಅದಕ್ಕಿಷ್ಟು ಅಮೌಂಟು, ಅದ್ರಾಗ ಬ್ರಿಡ್ಜ್ ಕಟ್ಟಿದ ನಂತರ ಅಮೌಂಟ್ ಉಳಿತು, ಅದ್ರಾಗ ನನ್ನ ಮನೆ ಕಟ್ಕೊಂಡನಂತ ಅವ ರಾಜಕಾರಣಿ ಹೇಳಿದ. ಇವಂಗ ತಲೆಯಾಗ ಅದ ಕೂತ್ಯವು. ಭಾರತಕ್ಕೆ ಬಂದ ಇವ. ಭಾರತಕ್ಕೆ ಬಂದ 5-6 ವರ್ಷ ಆಗಿತ್ತು. 5-6 ವರ್ಷ ಆದ ನಂತರ ತನ್ನ ಮನೆಗೆ ಆ ರಾಜಕಾರಣಿಯನ್ನು ಆಮಂತ್ರಣ ಮಾಡಿದ. ಆಮಂತ್ರಣ ಮಾಡಿ ಅವ ಬಂದು ನೋಡಿದ, ಗಾಬರಿಯಾಗಿ ಬಿಟ್ಟ. ಅಲ್ಲ, 5-6 ವರ್ಷದ ಹಿಂದೆ ಬಂದಿದ್ದೀರಿ, ನನ್ನಂಥ ಮನೆ ನೋಡಿಲ್ಲ ಅಂತ ಹೇಳಿಬಿಟ್ಟಿದ್ದೀರಿ ಜಗತ್ತಿನಲ್ಲಿ. ಆದರೆ ನನ್ನ ಮನೆಗಿಂತ 10 ಪಟ್ಟು ವಿಶಾಲವಾದದ್ದು ನಿಮ್ಮ ಮನೆ. ಇದನ್ನು ನೋಡಲೇ 2 ಕಣ್ಣು ಸಾಲದು. ಏನು ಮನೆಯ ವೈಭವ ಇದು, ಹೆಂಗೆ ಸಾಧ್ಯ ಅಂತ ಕೇಳಿದ ಅವ. ಅಮೇರಿಕಾ ದೇಶದವನು ಭಾರತದವನು ಕೇಳಿದ. ಇವ ಹೊರಗೆ ಕರೆದ ತೋರಿಸಿದ. ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಾ ಅಂತ ತೋರಿಸಿದ. ಅವಂದ, ಇಲ್ಲ ಕಾಣಿಸ್ತಾ ಇಲ್ಲ ಅಂತ ಕೇಳಿದ. ಆ ಬ್ರಿಡ್ಜ್ಗೆ ರೊಕ್ಕ ಶಾಂಕ್ಷನ್ ಮಾಡ್ಕೊಂಡಿದ್ನಿ, ಮನೆ ಕಟ್ಸಿನಿ, ಇದು ಉಳಿದ ಮೇಲೆ ಅದನ್ನು ಕಟ್ಟಿಸ್ಬೇಕಂತ ಲೆಕ್ಕ ಹಾಕಿದ್ದೆ, ಉಳಿಲಿಲ್ಲ, ಕಟ್ಟಿಸ್ಲಿಲ್ಲ ಅಂತಂದು ಬಿಟ್ಟ. ಉಳಿಲಿಲ್ಲ, ಕಟ್ಟಿಸ್ಲಿಲ್ಲ. ಅಂದರೆ ಮನುಷ್ಯನ ಆಸೆಗಳು ಹೇಗೆ, ಎಷ್ಟೊಂದು ವಿಪರೀತ ಆಸೆಗಳು. ಪ್ರಜೆಗಳ ಸೇವೆಯೇ ದೇವರ ಸೇವೆ ಅಂತ ಹೊರಟವನ ಮನದಲ್ಲಿ ಹುಟ್ಟಿತು ಆಸೆ. ದೇವರ ಸೇವೆ ಮರೆತ ಏನು ಮಾಡಬಾರದು ಅದಕ್ಕಾಗಿ ನಿಂತು ಬಿಟ್ಟ. ಆಸೆಯನ್ನು